ಕೊಡಿಲ್ಲ ನನ್ನ ಕೈ ಕೊಡು. ಅವರು ಹೈಲೈಟ್ ಹಾಕೊಳ್ಳಿ ಸುತ್ತ ಇನ್ನು. ನಮಸ್ಕಾರ ಸ್ನೇಹಿತರ, ನಾನು ಬಂದಿದ್ದೀನಿ ಇವಾಗ ನಮ್ಮ ಕೊಳ್ಳೇಗಾಲದ ಶಂಕರಪುರಕ್ಕೆ. ನೆನ್ನೆನೂ ಒಂದು ಹಾವು ಹಿಡ್ದಿದೆ ಇಲ್ಲಿ ಪಕ್ಕದಲ್ಲಿ. ನಾನು ಹೇಳ್ತಾ ಇರ್ತೀನಿ ಮನೆಗಳ ಹತ್ರ ಒಂದು ಸ್ವಲ್ಪ ಕ್ಲೀನಾಗಿ ಮಡಿಕೊಳ್ಳಿ ಅಂತ. ನೋಡಿ ಈ ಥರ ಎಲ್ಲ ಮಡಿಕೊಳ್ತೀರ, ಆದಷ್ಟು ಎಷ್ಟು ಇದಾಗುತ್ತೆ ಅಷ್ಟು ಕ್ಲೀನಾಗಿ ಮಡಿಕೊಳ್ಳಿ. ಇಲ್ಲಾಂದರೆ ಕಪ್ಪೆ ಇಲ್ಲಿ ಅದು ಆಹಾರ ಹುಡುಕೋಬರ್ತವೆ, ನೋಡಿ ನೀರು ಹರಿಸ್ತಾರೆ, ಕಪ್ಪೆ ಇರ್ತವೆ ಅಂತ ಜಾಗಕ್ಕೆ ಬರ್ತವೆ. ದಯವಿಟ್ಟು ಆದಷ್ಟು ಕ್ಲೀನಾಗಿ ಮಡಿಕೊಳ್ಳಿ. ಬನ್ನಿ ನೋಡೋಣ ಯಾವ ಅಂತ. ವಿಷಕಾರಿನ ವಿಷ ಇಲ್ದಿರೋದ ಈ ಕಲ್ಲ ತಕೊಂಡು ಈ ಕಲ್ಲ ಯಾರು ಒಳ್ಳೆ ಕಾರಣಕ್ಕಾದ ಇದು ಫಸ್ಟು ಹೇಳಿ ಅವರು ವಿಷಕಾರಿನ ಈ ಕಲ್ಲು ನಾಗಡ್ದವೆ ನೋಡಿದೆ ಇದು ನಾಗರಾವು. ಮನುಷ್ಯನ ಕಚ್ಚಿದ್ರೆ 1 ಗಂಟೆ ಟೈಮಲ್ಲಿ ಮನುಷ್ಯ ಸತ್ತೋಗೋಷ್ಟು ಚಾನ್ಸಸ್ ಇರುತ್ತೆ. ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಬೇಕು. ಹೋಗ್ಬಿಡಾಗ್ರ ಅಲ್ಲಿ ನನ್ನ ಗಾಡಿಯಲ್ಲಿ ಬ್ಯಾಗ್ ಅದೇ ಮುಂದ್ಗಡೆ ಲೆಫ್ಟ್ ಸೈಡೇ ಅದೇ ಎತ್ಕೊ ಬನ್ನಿ ಸರ್. ಅಪಾಟಿ ಗಲೀಜು ಮಾಡಿಕಂದ್ರೆ ಮತ್ತೆ ಎಲ್ಲ ಹತ್ತಾಗೊಂದು ಬಂತು ಅಂದರು. ಆಡ್ಗ ಹಾವುಗಳು ಬಂದು ಮಾಂಸಾಹಾರಿ. ಹಾವಿಗೆ ಕಿವಿ ಇಲ್ಲ, ನೀವು ಎಷ್ಟು ಏನು ಹರ್ಚಿದ್ರು ಹಾವಿಗೆ ಕೇಳಿಸಲ್ಲ. ನಾವು ನಡಿತೀವಲ್ಲ ವೈಬ್ರೇಷನ್ ಅಲ್ಲಿ ಗೊತ್ತಾಗುತ್ತೆ. ಬನ್ನಿ ಇವಾಗ ಇದನ್ನ ಪ್ಯಾಕ್ ಮಾಡೋಣ. ಧೈರ್ಯ ಬೇಕಲ್ಲ ಬಾಬು, ಧೈರ್ಯ ಬೇಕು. ನಾವು ಮಾಡ್ತೀವಿ ಅಂತ ಎಲ್ಲ ಮಾಡೋಕ್ಕಾಗ ಅಲ್ವಾ. ಹಾವುಗಳು ಹೊಡೆದ್ರು ಇವಾಗ ಶೆಡ್ಯೂಲ್ ಕೇಸು ಅಂತಂದ್ರೆ ಬೇಲೆ ಇಲ್ಲ. ಹಾವುಗಳು ಹೊಡೆಯೋಂಗಿಲ್ಲ ಇವಾಗ. ಆಮೇಲೆ ಈಗ ಹೊಡೆಯೋದೇ ಇಲ್ಲ ಬಾಬು. ಈಗ ಯಾರು ಮೊದಲಾದ್ರೂ ಹೊಡಿತಿದ್ರು, ಈಗ ನೀವುಗಳು ಇರೋದ್ರಿಂದ ಅಲ್ಲಿ ನಿಂತ್ಕೊಂಡು ಒಳಕ್ಕೆ ಹೋಗು ಅಂತಂದ್ರೆ ಹೋಗುತ್ತೆ. ಅದಕ್ಕೂ ಭಯ ಅಲ್ವಾ. ಅದು ಎಲ್ಲಾರನ್ನು ನೋಡ್ಕೊಂಡು ಇಂಥ ಜಾಗದಲ್ಲಿ ಇದ್ದೆ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋದು. ಇವರೆಲ್ಲ ಇಡ್ಸಿದ್ರು ಅಂತ ಇಡ್ಸಿ ನನ್ನ ಕಾಪಾಡಿದ್ರು. ಹೌದು ಅಂದ್ಬಿಟ್ಟು ಎಷ್ಟು ದಿನದ್ದು ಬಾಬು ಇದಕ್ಕೆ ಆಗದೆ? ಒಂದು 5 ವರ್ಷ ಆಗದೆ. ಡಬ್ಬ ಕೊಡ್ಲ ಬಾಬು? ಅದು ಡಬ್ಬ ಬೇಡ. ಇವಾಗ ಬೇಸಿಗೆಗಾಲ ಅಲ್ಲ, ಡಬ್ಬದಲ್ಲಿ ಹಾಕಿದ್ರೆ ಹೀಟ್ಗೆ ಇದಾಗೋಯ್ತವೆ. ಹೋಗುತ್ತೆ ಭಯದಿಂದ ಅದು ಸ್ವಲ್ಪ ಇದು ಮಾಡೋದು.
ಈಗ ಮಾತಾಡಪ್ಪ. ನೋಡ್ತಾ ಇರಿ.